ಆಗಿರ್ತದೆ. ಬಟ್ ಅದೇ ಅದನ್ನ ಜೀವನ ಉಳಿಸ್ತದ, ಅದರಿಂದ ನಾವು ಕುಟುಂಬನೂ ಕೂಡ ಆಶ್ರಯ ಬೀಳ್ತಾರೆ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಾದ್ಯಂತ ಬೆಳಗಾವಿ ತಾಲೂಕಿನಲ್ಲಿ ಜನರಿಗೆ ಅದನ್ನ ನಾವು ಬರೀ ಕಾನೂನು ರೀತಿಯಿಂದನ ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಲ್ಲ. ನಿಮ್ಗೆ ಅವಶ್ಯಕತೆ ಇದೆ, ನಿಮ್ಗೆ ಎಷ್ಟು ಸುರಕ್ಷತೆ ಅವಶ್ಯಕತೆ ಇದೆ ಅನ್ನೋದನ್ನ ಒಂದು ಅವೇರ್ನೆಸ್ ಕೊಡುವ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಸಾರ್ವಜನಿಕರಿಗೆ ತಿಳುವಳಿಕೆ ನೀವು ಕೊಡುವ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಸೂಚನೆಯಂತೆ ಸಹೋದರ ನಿರಂಜನ್ ರಾಜಾರಸ್ ಅವರು ಮತ್ತೆಲ್ಲ ಅಧಿಕಾರಿಗಳು ಇವತ್ತು ಜನರಿಗೆ ಒಂದು ಮೋಟಿವೇಟ್ ಮಾಡಬೇಕು, ಅವ್ರ ಇನ್ವಾಲ್ವ್ಮೆಂಟ್ ತಗೊಳ್ಬೇಕು, ಅದನ್ನ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ ಇವತ್ತು ಹೆಲ್ಮೆಟ್ ಜಾಗೃತಿ ಜಾಥೆಯನ್ನ ಪ್ರಾರಂಭಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಇವತ್ತು ಅತ್ಯಂತ ಸಂತೋಷದ ಬಂದು ಉದ್ಘಾಟನೆ ಮಾಡಲು ಬಂದಿರುವ ಉತ್ತರ ವಲಯದ IGP ಸಾಹೇಬರಾದ ಶ್ರೀ ಸಂದೀಪ್ ಪಾಟೀಲ್ ಸಾಹೇಬರಿಗೆ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ಬೆಳಗಾವಿ ನಗರ ಪೊಲೀಸ್ ವತಿಯಿಂದ ಅತ್ಯಂತ ಸ್ವಾಗತ ಬಯಸ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮದ ರೂವಾರಿಗಳು, ದರ್ಶಕರು, ಬೆಳಗಾವಿ ಆಯುಕ್ತರಾದ ಶ್ರೀ ಭೂಷಣ್ ಬೋರ್ಸೆ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಅಧಿಕಾರಿಗಳ ವೃಂದದ ಪರವಾಗಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಪ್ಲೀಸ್ ಕರ್ ಸರ್. ರಾಮರಾಜನ್ ಸಾಹೇಬರಿಗೆ ಈ ಕಾರ್ಯಕ್ರಮ ಅವರಿಗೆ ಅತ್ಯಂತ ವಿಶಾಲವಾದ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಅಲ್ಲಿ ಕೂಡ ಬಹಳಷ್ಟು ಟ್ರಾಫಿಕ್ ವಿಷಯದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿದ್ದಾರೆ. ಬೆಳಗಾವಿ ನಗರ ವತಿಯಿಂದ ತನಗೂ ಕೂಡ ಸ್ವಾಗತ ಸರ್. ರಾಜಾರಸ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನೊಬ್ಬ ಎಲ್ಲ ಸ್ನೇಹಿತರು ಬೆಳಗಾವಿ ನಗರದಲ್ಲಿ ಅವಾಗವಾಗೆಲ್ಲ ಅವೇರ್ನೆಸ್ ಫಿಟ್ನೆಸ್ ನಮ್ಮ ರಾಜು ಅವರು 73 ವರ್ಷದ ರಿಟೈರ್ಡ್ ಫೈರ್ ಆಫೀಸರ್. ವೇದಿಕೆ ಮೇಲೆ ಆಸೀನರಾದ IG ನಾರ್ದರ್ನ್ ರೇಂಜ್ ಮಾನ್ಯ ಸಂದೀಪ್ ಪಾಟೀಲ್ ಸಾಹೇಬ್ರೆ, ನಮ್ಮ SP ಬೆಳಗಾವಿ ಶ್ರೀ ರಾಮರಾಜನ್ ಅವರೇ, ನಮ್ಮ DCP ಅವರಾದ ನಾರಾಯಣ ಅವರೇ, ನಿರಂಜನ್ ಅವರೇ ಮತ್ತು ಯಲ್ಲಪ್ಪ ಅವರೇ, ಈ ಕಾರ್ಯಕ್ರಮಕ್ಕೆ ನಮಗೆ ಸಾಥ್ ನೀಡಕ್ಕೆ ಬಂದು ನಮ್ಮ ಬೈಕರ್ಸ್ ಗ್ರೂಪ್ ಆಫ್ ಬೆಳಗಾವಿ ಮತ್ತು ನಮ್ಮ ಮೀಡಿಯಾ ಮಿತ್ರರೇ, ನಮಗೆ ಈ ವರ್ಷ ಒಂದು ಗುರಿ ಏನಿಟ್ಟಿದ್ದೀವಿ ಅಂದರೆ ಆಕ್ಸಿಡೆಂಟಲ್ ಡೆತ್ಸ್ ಮತ್ತು ಇಂಜುರೀಸ್ ನಮ್ಮ ಬೆಳಗಾವಿ ನಗರದಲ್ಲಿ ಕಡಿಮೆ ಆಗಬೇಕು. ಆ ದಿಕ್ಕಿನಲ್ಲಿ ಈ ಪ್ರೋಗ್ರಾಮ್ 1 ವೀಕ್ ಲಾಂಗ್ ಪ್ರೋಗ್ರಾಮ್ ಇದೆ. ಇವತ್ತು ಲಾಂಚ್ ಇದೆ, ನಾಳೆ ಸಿಗ್ನಲ್ಗೆ ಹೋಗಿ ನಾವು ಎಲ್ಲ ಜನರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತೀವಿ. ಅದಾದಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಈ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀವಿ. 4ನೇ ದಿನ ಎನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಗೆ ಯಾರು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಲೆಟರ್ ಕೊಡ್ತೀವಿ. ನಾವು ಪೆಟ್ರೋಲ್ ಪಂಪ್ಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ದಯವಿಟ್ಟು ನೀವು ಪೆಟ್ರೋಲ್ ಕೊಡಬೇಡಿ ಅಂತ. ಅದು ಆದೇಶ ಇಲ್ಲ, ಅದು ಕೋರಿಕೆ ಇದೆ. ಯಾಕೆಂದರೆ ಈ ಅಭಿಯಾನದಲ್ಲಿ ಎಲ್ಲರೂ ಶಾಮೀಲಾಗಬೇಕು. ಸೊ ಒಟ್ಟಾರೆ ನಾವೆಲ್ಲರೂ ಸೇರಿ ನಮ್ಮ ಬೆಳಗಾವಿ ನಗರದಲ್ಲಿ ಆಕ್ಸಿಡೆಂಟಲ್ ಡೆತ್ಸ್ ಕಡಿಮೆ ಮಾಡೋಣ. ನಿಮಗೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇವತ್ತು ವೇದಿಕೆಯಲ್ಲಿ ಆಗಮಿಸಿರುವ ನಮ್ಮ ಉತ್ತರ ವಲಯದ IGP ಸಾಹೇಬರಾದ ಸಂದೀಪ್ ಪಾಟೀಲ್ ಸಾಹೇಬರವರು ಮತ್ತು ಮಾನ್ಯ ಪೊಲೀಸ್ ಕಮಿಷನರ್ ಸರ್ ಭೂಷಣ್ ಸಾಹೇಬರವರದ್ದು, CEO ರಾಹುಲ್ ಶೆಟ್ಟಿ ಅವರದ್ದು ಮತ್ತು DCP ಬರಮಣಿಯವರು, ಮೇರಿಜುಲರ್ಸ್ ಅವರು, ಕಾಸಪ್ಪನವರು ಮತ್ತು ನಮ್ಮ ಇಲಾಖೆಯವರು, ಇದೆಲ್ಲದಕ್ಕಿಂತ ಇವತ್ತು ಈ ಕಾರ್ಯಕ್ರಮವನ್ನು ಜನರ ಜೊತೆಗೆ ತಗೊಂಡು ಹೋಗಿ ಸೇರಿಸುವ ಪತ್ರಕರ್ತರ, ನಮ್ಮ ಮಾಧ್ಯಮ ಸಹೋದರ ಮತ್ತು ಬೇರೆ ಬೇರೆ ಸಂಘ ಸಮಸ್ಯೆಯನ್ನು ನಾನು ಜೊತೆಗೆ ಕೈ ಜೋಡಿಸೋದಕ್ಕೆ ಆಗಮಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ರೋಡ್ ಆಕ್ಸಿಡೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಸೋಷಿಯಲ್ ಕಾಯಿಲೆ. ಈ ಕಾಯಿಲೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ. ವರ್ಷಕ್ಕೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಮಿನಿಮಮ್ 800ರಿಂದ 850 ಜನ ಮೃತಪಡ್ತಾರೆ. ಅದಲ್ಲದೆ ಸುಮಾರು ಮಿನಿಮಮ್ ಒಂದು 3000 ಜನ ಕೈಕಾಲು ಮುರಿದೋಗೋದು, ಡ್ಯಾಮೇಜ್ ಆಗೋದು, ಪರ್ಮನೆಂಟ್ ಆಂಪಿಟೇಷನ್ ಆಗೋದು, ಇದೆಲ್ಲ ಆಗ್ತದೆ. ಈ ಹಿನ್ನೆಲೆ ನೋಡುವಾಗ 800 ಜನ ಮೃತಪಡ್ತಾರೆ. 800 ಜನರನ್ನು ಮೋಸ್ಟ್ ಆಫ್ ದ ಟೈಮ್
ಆ ಮನೆಯಲ್ಲಿ ಕೆಲಸ ಮಾಡಿ ಆ ಮನೆ ದುಡಿಯೋದಕ್ಕೆ ಕಾರಣವಾಗಿರುವವರು 800 ಜನ. ರೋಡ್ ಆಕ್ಸಿಡೆಂಟ್ ಅಲ್ಲಿ ಮೃತಪಡೋರು ಯಾರಂದ್ರೆ ಮ್ಯಾಕ್ಸಿಮಮ್ ಬೈಕ್ ರೈಡರ್ಸ್, ಪೆಡೆಸ್ಟ್ರಿಯನ್ಸ್. ಕಾರಲ್ಲಿ ಹೋಗೋರು ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತಾರೆ. ಒಂದು ಸೀಟ್ ಬೆಲ್ಟ್ ಹಾಕ್ತಾರಂದ್ರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗುವ ಫರ್ಟಾಲಿಟಿ ರೇಟ್ ತುಂಬಾ ಕಡಿಮೆ ಆಗುತ್ತೆ. ಬಟ್ ಆದರೆ ನಮಗೆ ಮ್ಯಾಕ್ಸಿಮಮ್ ಎಲ್ಲಿ ಸಮಸ್ಯೆ ಅಂದ್ರೆ ಬೈಕಲ್ಲಿ ಹೋಗೋರು, ನಡ್ಕೊಂಡು ಹೋಗೋರು. ಇದನ್ನು ನಾವು ಎನ್ಫೋರ್ಸ್ ಮಾಡೋದ್ರಲ್ಲಿ ಇರುವ ದೊಡ್ಡ ಚಾಲೆಂಜ್ ಏನಂದ್ರೆ ನಾವು ಜನರಿಗೆ ತೊಂದರೆ ಮಾಡೋದಾಗಿ ಅವ್ರು ಅನ್ಕೊಳ್ತಾರೆ. ನಾವು ಒಂದು ಪೊಲೀಸ್ ಆಫೀಸರ್ಸ್ ಸೀದಾ ಹೋಗಿ ಸ್ಟಾಪ್ ಮಾಡಿ ಫೈನ್ ಕಲೆಕ್ಟ್ ಮಾಡಕ್ಕೆ ಹೋಗುವಾಗ ನಾವು ಬಡತನದಲ್ಲಿ ಇದ್ದೀವಿ, ಕಷ್ಟದಲ್ಲಿ ಇರೋರು ಇದ್ದಾರೆ. ಒಬ್ಬರ ಸಂಬಳನೇ ಒಂದು ದಿವಸಕ್ಕೆ 500 ರೂಪಾಯಿ ಇರ್ತದೆ. ಅವ್ರ ಕಡೆ ಇವತ್ತು ನಾನು ಹೋಗಿ 500 ರೂಪಾಯಿ ಫೈನ್ ಕಲೆಕ್ಟ್ ಮಾಡುವಾಗ ಅವ್ರಿಗೂ ಭಾರಿ ನೋವಾಗುತ್ತದೆ. ಕೆಲವೊಮ್ಮೆ ಗಲಾಟೆ ಮಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ನಾನು ದುಡಿದು ಬರ್ತಾ ಇದ್ದೀನಿ, ಹೆಲ್ಮೆಟ್ ಹಾಕಕ್ಕಾಗಿಲ್ಲ, 500 ರೂಪಾಯಿ ಇವತ್ತು ನಾನು ದುಡಿದಿರೋದೆಲ್ಲ ಹೋಗಿಬಿಟ್ಟಿದೆ ಅಂದ್ರೆ ಬೇಜಾರು ಮಾಡ್ಕೊಳ್ತಾರೆ. ಬಟ್ ಪೊಲೀಸರ ಉದ್ದೇಶ ಏನು? ಕಾನೂನು ಉದ್ದೇಶ ಏನು? ನಾವು ಮಕ್ಕಳಿಗೆ ಯಾವುದೇ ಒಂದು ಕಾಯಿಲೆ ಬಂದಾದ್ಮೇಲೆ ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಯಾವಾಗ? ಸೀರಿಯಸ್ ಆಗುವಾಗ ಇಂಜೆಕ್ಷನ್ ಕೊಡಬೇಕು. ರೋಡ್ ಆಕ್ಸಿಡೆಂಟ್ ಅದಕ್ಕಿಂತ ದೊಡ್ಡ ಕಾಯಿಲೆ ಆಗಿದೆ, ಈ ದೇಶಕ್ಕೆ ದೊಡ್ಡ ಕಾಯಿಲೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಮರ್ಡರ್ ವರ್ಷಕ್ಕೆ 80 ಆಗುತ್ತದೆ. ಬಟ್ ಆಕ್ಸಿಡೆಂಟ್ 800, 10 ಪಟ್ಟು ಜಾಸ್ತಿ ಇದೆ. ಪ್ರತಿಯೊಂದು ಮರ್ಡರ್ ಅನ್ನು ನಾವು ಎಲ್ಲರೂ ಕೂಡ ದೊಡ್ಡದಾಗಿ ಪರಿಗಣಿಸ್ತೀವಿ. ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತೀವಿ, ಅಕ್ಯೂಸ್ರ ತಕ್ಷಣ ಸೆಕ್ಯೂರ್ ಮಾಡ್ತೀವಿ. ಇದು ಮುಂದೆ ಆಗಬಾರ್ದಂದ್ರೆ ಎಲ್ಲ ನಾವು ಮಾತಾಡ್ತಾ ಇದೀವಿ. ಬಟ್ ಇದಕ್ಕಿಂತ ದೊಡ್ಡ ಕಾಯಿಲೆ ಯಾವುದು? 800 ಜನ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಮೃತಪಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ 1,40,000, 1,50,000 ಜನ ಮೃತಪಡ್ತಾ ಇದ್ದಾರೆ ವರ್ಷಕ್ಕೆ. ಮೃತಪಡೋರು ಮಾತ್ರ ಇಲ್ಲ, ಇದಕ್ಕಿಂತ 3 ಪಟ್ಟು ಕೈಕಾಲು ಹೋಗಿ ಪರ್ಮನೆಂಟ್ ಆಗಿ ಅವ್ರಿಗೆ ನೋವು ಇದ್ದೇ ಇರ್ತದೆ. ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ, ಇದು ಒಂದು ದೇಶದ ಕಾಯಿಲೆ, ದೊಡ್ಡ ಕಾಯಿಲೆ. ಈ ಕಾಯಿಲೆಯನ್ನು ಸರಿಪಡಿಸೋದಕ್ಕೆ ಪೊಲೀಸರಿಗೆ ಈಗ ನಾವು ಸೋಷಿಯಲ್ ಡಾಕ್ಟರ್ಸ್, ಒಂದು ಮಗುವಿಗೆ ಕಾಯಿಲೆ ಬಂದಾದ್ಮೇಲೆ ನಾವು ಇಂಜೆಕ್ಷನ್ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ಇಂಜೆಕ್ಷನ್ ಕೊಡುವಾಗ ಕಾಯಿಲೆ ಸರಿ ಆಗುತ್ತದೆ. ಬಟ್ ಇಂಜೆಕ್ಷನ್ ಕೊಡುವಾಗ ಮಗು ಅಳ್ತದೆ, ಕಿರಿಕಿರಿ ಮಾಡ್ತದೆ, ಅಪ್ಪನ ಜೊತೆನೆ ಜಗಳ ಮಾಡ್ತದೆ, ಎಲ್ಲ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಫೈನ್ ಕಲೆಕ್ಟ್ ಮಾಡೋದು ಇಟ್ ಈಸ್ ಲೈಕ್ ಎ ಇಂಜೆಕ್ಷನ್. ಕಾಯಿಲೆ ಸರಿಪಡಿಸೋದಕ್ಕೆ ನೋವು ಆಗ್ತದೆ, ನಮಗೂ ಗೊತ್ತಿದೆ. ಸರ್, ಬಡತನದಲ್ಲಿ ಇರೋರು, ರೈತರು, ಇವತ್ತು ದುಡಿಮೆನೆ ಅವರು 400 ರೂಪಾಯಿ ಇರ್ತದೆ, ನಾವು 500 ರೂಪಾಯಿ ಇರುವಾಗ ನಮಗೂ ನೋವಾಗುತ್ತದೆ. ಒಂದು ತಂದೆಗೆ ಆ ಮಗುವಿಗೆ ಒಂದು ಇಂಜೆಕ್ಷನ್ ಮಾಡುವಾಗ ಅಳುವಾಗ ನಮಗೂ ನೋವಾಗ್ತದೆ. ಬಟ್ ನಮಗೆ ಗೊತ್ತಿರ್ತದೆ ಈ ಇಂಜೆಕ್ಷನ್ ಇವತ್ತು ಕೊಡಲ್ಲ ಅಂದ್ರೆ ಕಾಯಿಲೆ ಜಾಸ್ತಿ ಆಗಿಬಿಡ್ತದೆ. ಅದೇ ರೀತಿಯಲ್ಲಿ ನಾವು ಹೇಗೆ ಫೈನ್ ಕಲೆಕ್ಟ್ ಮಾಡಬೇಕಾಗಿರೋದು, ಅದಕ್ಕೆ ನಾವು ಫೈನ್ ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇದನ್ನ ಕೆಲವೊಮ್ಮೆ ಚಾಲೆಂಜಸ್ ಜಾಸ್ತಿ ಇರ್ತದೆ. ಸಮ್ಟೈಮ್ಸ್ ಪೊಲೀಸ್ ಸ್ವಲ್ಪ ಜೋರು ಮಾಡಿಬಿಡ್ತಾರೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ 96 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ. ಮುಂದಿನ ದಿವಸಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋದು, ಟ್ರಿಪಲ್ ರೈಡಿಂಗ್ ಮಾಡೋದು, ಮೈನರ್ ಹುಡುಗರು, ಇದೆಲ್ಲ ಕಾಂಟ್ಯಾಕ್ಟ್ಲೆಸ್ ಆಗಿ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಪೊಲೀಸರು ನಿಮ್ಮ ಕಡೆ ಬಂದು ಗಲಾಟೆ ಮಾಡೋದ್ರಲ್ಲಿ ನಮಗೂ ಇಷ್ಟ ಇಲ್ಲ. ನಾವು ನಿಮ್ಮ ಕಡೆ ಗಲಾಟೆ ಮಾಡಬೇಕಂದ್ರೆ ನಮಗೆ ಉದ್ದೇಶವೂ ಇಲ್ಲ. ಅದಕ್ಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ತಪ್ಪು ಮಾಡೋದನ್ನು ಕಂಡುಹಿಡಿತಾ ಇರ್ತೀವಿ. ಕುಡಿದು ಬರ್ತಾ ಇರೋದು ಇದು ನಿಂತನೇ ನಾವು ಕೆಲಸ ಮಾಡಬೇಕು. ಡ್ರಂಕ್ ಅಂಡ್ ಡ್ರೈವ್ ಫೀಲ್ಡ್ ಅಲ್ಲಿ ನಿಂತು ಚೆಕ್ ಮಾಡಿ ಅದು ಮಾಡ್ತೀವಿ. ಉಳಿದ ಇಲ್ಲ ಕೂಡ ಕಾಂಟ್ಯಾಕ್ಟ್ಲೆಸ್ ಆಗಿ ನಾವು ಈಗ ಫೈನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಕಾಯಿಲೆ ಸೋಷಿಯಲ್ ಕಾಯಿಲೆ, ಒಂದು ದೇಶದ ಕಾಯಿಲೆಗೆ ನಾವು ಒಬ್ಬರು ಮಾತ್ರ ಸರಿಪಡಿಸೋದಲ್ಲ. ಇಲ್ಲಿ ನಾವು ಒಂದು ಡಾಕ್ಟರ್ ತರ ಇನ್ನ ಸ್ಪೆಷಲಿಸ್ಟ್, ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು. ಇದು ಎಲ್ಲದಕ್ಕಿಂತ ಕೋವಿಡ್ ಬರುವಾಗ ನಾವೆಲ್ಲ ಮಾಸ್ಕ್ ಹಾಕೊಂಡು ಹೋಗಿದ್ದೀವಿ. ಯಾಕೆ? ಕಾಯಿಲೆ ನಮಗೆ ಬಂದ್ಬಿಡಬಾರ್ದಂದ್ರ. ಇದು ಅದಕ್ಕಿಂತ ದೊಡ್ಡ ಕಾಯಿಲೆ ಇದೆ. ಕೋವಿಡ್ ಅಲ್ಲಿ ಮೃತಪಟ್ಟಿರೋದ್ರಿಂದ ಜಾಸ್ತಿ ಜನ ಇದರಲ್ಲಿ ಮೃತಪಡ್ತಾ ಇದೀವಿ. ಬಟ್ ಇದಕ್ಕೆ ಯಾರು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಕೋವಿಡ್ ಅಲ್ಲಿ ಏನೋ 1.5 ಲಕ್ಷ 2 ಲಕ್ಷ ಪ್ರತಿ ವರ್ಷ ಈಗ ಸಾಯ್ತಾ ಇದೀವಿ ಇಲ್ಲ ನಾವು ರೋಡ್ ಆಕ್ಸಿಡೆಂಟ್ ಅಲ್ಲಿ. ಇದಕ್ಕೆ ಯಾರು ಜವಾಬ್ದಾರಿ? ನಾವು ಪ್ರತಿಯೊಬ್ಬರು ಈಗ ಪೊಲೀಸರು ಸರಿಪಡಿಸಬೇಕು, ಬೇರೆ ಎಲ್ಲ ಸರಿಪಡಿಸಬೇಕು, ಜನ ಸರಿಯಾಗಬೇಕು, ನಾವು ಸರಿಪಡಿಸಬೇಕು. ಕೋವಿಡ್ ಕಾಯಿಲೆ ಇರುವಾಗ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡು ಹೋಗಿದೀವಿ, ಕೈ ತೊಳಿತಾ ಇದೀವಿ. ಅದೇ ರೀತಿಯಲ್ಲಿ ಹೆಲ್ಮೆಟ್ ಹಾಕೋದಿರ್ಲಿ, ಸೀಟ್ ಬೆಲ್ಟ್ ಹಾಕೋದಿರ್ಲಿ, ಕುಡಿಯದೆ ನೀವು ಗಾಡಿ ಓಡಿಸೋದಿರ್ಲಿ, ಜವಾಬ್ದಾರಿಯಿಂದ ಗಾಡಿ ಓಡಿಸಬೇಕು. ಸೊ ಇದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಇದು ನಾನು ಸರಿಯಾಗಿ ಹೆಲ್ಮೆಟ್ ಹಾಕಿ ಹೋಗಿಬಿಡ್ತಾರೆ ಅಂದ್ರೆ ಎಲ್ಲ ಸರಿಯಾಗಿ ಬಿಡ್ತಾ ಆಗಲ್ಲ.
ಬರುವ ಅಷ್ಟು ಜನರು ಸರಿಪಡಿಸಬೇಕು. ಅದರಲ್ಲಿ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರ್ತದೆ. ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ನನ್ನ ವಿನಂತಿ ಏನಂದ್ರೆ, ಇದು ಕೋವಿಡ್ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಇದೆ, ಇದು ದೇಶದ ಕಾಯಿಲೆ ಇದೆ. ನೀವೆಲ್ಲರೂ ಕೈ ಜೋಡಿಸುವಾಗ ಈ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಪ್ರತಿಯೊಬ್ಬರು ನಾವು ಜವಾಬ್ದಾರಿಯಿಂದ ಗಾಡಿ ಓಡಿಸೋಣ, ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡೋಣ. ಈ ಕಾಯಿಲೆಯನ್ನು ನಾವು ಕಡಿಮೆ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಬೇಕಂದ್ರೆ ಹೇಳ್ಕೊಳ್ತೀನಿ. ಧನ್ಯವಾದ. ವೇದಿಕೆ ಮೇಲೆ ಉಪಸ್ಥಿತವಿರುವ ಎಲ್ಲ ನನ್ನ ಪೊಲೀಸ್ ಅಧಿಕಾರಿ ಮಿತ್ರರೇ, ಇಲ್ಲಿ ಉಪಸ್ಥಿತವಿರುವ ಬೆಳಗಾವಿ ನಗರದ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಬೆಳಗಾವಿ ನಗರದ ಬೆಳಗಾವಿ ಕಮಿಷನರ್ ಅವರು ಇವತ್ತು ಏರ್ಪಡಿಸಿದ್ದಾರೆ. ಈಗಾಗಲೇ ಬರ್ಮನಿಯವರು ಹಾಗೂ ಕಮಿಷನರ್ ಹಾಗೂ SP ಅವರು ಮಾತಾಡುವಾಗ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ ಹಾಗೂ ಗದಗಲ್ಲಿ ಕಳೆದ 3 ವರ್ಷದ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಪ್ರತಿ ವರ್ಷ. 2024ರಲ್ಲಿ 1,900 ಇತ್ತು, ಹೋದ ವರ್ಷ ಸುಮಾರು 1,850, ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿ ಆಗಿದೆ. ಇದನ್ನು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಭಾಳಷ್ಟು ಗಂಭೀರವಾಗಿ ತಗೊಂಡು ಇದನ್ನು ತಡಿಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ಸಿಗೆ ತಿಳಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋಕ್ಕೆ ಸಾಕಷ್ಟು ಕೆಲಸಗಳಾಗಿದೆ. ನೀವೆಲ್ಲರೂ ನೋಡ್ತೀರ, ಪ್ರತಿ ಸಿಗ್ನಲ್ ಇರ್ಬೋದು, ಪ್ರತಿ ರಸ್ತೆಯಲ್ಲಿ, ಹೈವೇಗಳಲ್ಲಿ ಅನೇಕ ನಮ್ಮ ಟ್ರಾಫಿಕ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಕೇಸಸ್ ಹಾಕ್ತಿರ್ತಾರೆ. ಆದರೆ ಈ ರಸ್ತೆ ಅಪಘಾತಗಳು ಯಾವ ರೀತಿ ಇದೆ ಅಂದರೆ, ನಾವು ಎಷ್ಟೇ ಎನ್ಫೋರ್ಸ್ಮೆಂಟ್ ಹಾಕಿದ್ರು ಕೂಡ ಸಾರ್ವಜನಿಕರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳದೇ ಇದ್ರೆ ಈ ಕೇಸಸ್ ಕಡಿಮೆ ಆಗಲ್ಲ. ಸಾರ್ವಜನಿಕರು, ವಾಹನ ಚಾಲಕರು ಸಾಕಷ್ಟು ಪ್ರಿಕಾಷನರಿ ಮೆಜರ್ಸನ್ನು ತಗೊಂಡ್ರೆ ನಮ್ಮ ಎನ್ಫೋರ್ಸ್ಮೆಂಟ್ ಇಲ್ಲದೆ ಈ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಸುಮಾರು 50ರಿಂದ 60% ಟ್ರಾಫಿಕ್ ಕೇಸಸ್ ಏನಿದೆ, ನಾವು ಕೆಲವೊಂದು ಸಿಂಪಲ್ ಪ್ರಿಕಾಷನ್ಸ್ ತಗೊಂಡ್ರೆ ಅದನ್ನು ನಾವು ತಡೆಗಟ್ಬೋದು. ಉದಾಹರಣೆಗೆ ರಾಂಗ್ ಸೈಡಲ್ಲಿ ವಾಹನ ಚಾಲನೆ ಮಾಡುವಂಥದ್ದು ಇರ್ಬೋದು, ರಸ್ತೆಯಲ್ಲಿ ಹೆಂಗೆ ಬೇಕಂದ್ರೆ ಪಾರ್ಕಿಂಗ್ ಮಾಡಿ, ಅದರಲ್ಲೂ ವಿಶೇಷವಾಗಿ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಲಾರಿ, ಬಸ್ಸಸ್ ಹೆಂಗೆ ಬೇಕಾದ್ರೆ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೆ ಬಂದು ರಾತ್ರಿ ವೇಳೆಯಲ್ಲಿ ಬೇರೆ ವಾಹನಗಳು ಡಿಕ್ಕಿ ಹೊಡೆದು ರಸ್ತೆ ಅಪಘಾತ ಆಗೋದು, ಕುಡಿದು ಗಾಡಿ ಓಡಿಸೋದು. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಂಡ್ರೆ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಇದರಲ್ಲಿ ಭಾಳ ಮುಖ್ಯವಾದಂಥ ಒಂದು ಸೇಫ್ಟಿ ಮೆಜರ್ ಎಲ್ಲರೂ ಟೂ ವೀಲರ್ ವಾಹನ ಚಾಲಕರು ತಗೊಳ್ಬೇಕಾಗಿರುವಂಥದ್ದು ಹೆಲ್ಮೆಟನ್ನು ಹಾಕೊಳ್ಳೋದು. ಇದರಿಂದ ರಸ್ತೆ ಅಪಘಾತ ಆದರೂ ಕೂಡ ಪ್ರಾಣಕ್ಕೆ ಯಾವುದೇ ಅಪಾಯ ಆಗಲ್ಲ, ಫೇಟಲ್ ಆಕ್ಸಿಡೆಂಟ್ ಆಗಲ್ಲ ಹೆಲ್ಮೆಟ್ ಹಾಕೊಂಡ್ರೆ. ಸೊ ಇದ್ರ ಬಗ್ಗೆ ಜಾಗೃತಿಯನ್ನು ಬೆಳಗಾವಿ ಕಮಿಷನರ್ ಅವರು ಇಡೀ ವಾರದ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಅವೇರ್ನೆಸ್ಸನ್ನು ಕೊಡ್ತಾ ಇದ್ದಾರೆ. ಇಲ್ಲೇ ನಿಂತು ನಾವು ನೋಡಿದಾಗ ಹಿಂದೆ ನೀವು ತಿರುಗಿ ನೋಡಿ, ಎಷ್ಟೊಂದು ಜನ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ ಜಾಗೃತಿ ಕಾರ್ಯಕ್ರಮ ಇದೆ. ಮತ್ತು ಅದರಲ್ಲೂ ಹೆಲ್ಮೆಟನ್ನು ನಾವು ತಗೊಂಡಾಗ ನಾವು ಹೇಳ್ತೀವಿ ಹೆಲ್ಮೆಟ್ ತಗೊಳ್ಳಿ ಅಂತ. ಹೆಲ್ಮೆಟ್ಟು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೋಬೇಕು. ಸುಮಾರು ಜನ ಈ ಬರೀ ಇಲ್ಲಿವರೆಗೂ ಕಿವಿನೂ ಕವರ್ ಆಗಲ್ಲ, ಅರ್ಧ ಅಷ್ಟು ಹೆಲ್ಮೆಟ್ ಹಾಕೊಂತಾರೆ, ಅದರಿಂದ ಯಾವುದೂ ಪ್ರಯೋಜನ ಆಗಲ್ಲ. ಸೊ ಹೆಲ್ಮೆಟ್ ತೊಗೊಳೋದು ಒಂದು, ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತೊಗೊಳೋದು ಕೂಡ ಭಾಳ ಮುಖ್ಯವಾಗಿದೆ. ಸೊ ಹಾಗಾಗಿ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆ ನಡೀಲಿ, ಇದರಿಂದ ಸಾಕಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ. ಮತ್ತು ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಕಮಿಷನರ್ ಇಟ್ಟಿದ್ದಾರೆ. ಒಂದು ವಾರ ಆದಮೇಲೆ ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ
ಅವರಿಗೆ ದಂಡ ಜೊತೆಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಕೊಡ್ತಾರೆ. ಬಹುಶಃ ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಮಾಡಿದ್ದಾರೆ. ಬಹುಶಃ ಇನ್ನೊಂದು ನೀವು ಮಾಡ್ಬೋದು, ಇವರೆಲ್ಲರೂ ಏನು ಹೆಲ್ಮೆಟ್ ಜೊತೆಗೆ ಆ್ಯಂಕಲ್ ಗಾರ್ಡ್, ಶಿನ್ ಗಾರ್ಡ್ ಹಾಕೊಂಡು ಬಂದಿದ್ದಾರೆ. ಎಕ್ಸ್ಟ್ರಾ ದಂಡ ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಲ್ವೋ ಅವರಿಗೆ ಎಕ್ಸ್ಟ್ರಾ ದಂಡ ಮೂಲಕ ಈ ಶಿನ್ ಗಾರ್ಡ್, ಆ್ಯಂಕಲ್ ಗಾರ್ಡ್, ಎಲ್ಬೋ ಗಾರ್ಡ್ ಅದೆಲ್ಲ ಹಾಕೊಳ್ಳೋಕೆ ಬಂದು ಅವರಿಗೆ ತಿಳಿಸ್ಬೇಕು. ಸೊ ಇಷ್ಟು ಹೇಳ್ತಾ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗೋದು. ನಾನು ಈಗಾಗಲೇ ಹೇಳಿದ್ದೀನಿ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡೋಕ್ಕೆ ಈಗಾಗಲೇ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆದರೆ ಇದು ಪರಿಣಾಮ ಪೂರ್ವಕವಾಗಿ ಆಗಬೇಕಾದ್ರೆ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಬೇಕು. ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅವರು ತಗೊಳ್ಬೇಕು, ಅದನ್ನು ತಗೊಂಡ್ರೆ ಈ ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ನಾವು ಸಾಕಷ್ಟು ಕಡಿಮೆನ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಕಮಿಷನರ್ ಅವರಿಗೆ ಹಾಗೂ ಅವರ ಇಡೀ ತಂಡಕ್ಕೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಸರ್